ಹಾಯ್ ನಮಸ್ಕಾರ. ನಾನು ನಿಮ್ಮ ರಾಯಲ್ ಹ್ಯಾಕರ್. ಇದು ಜೂನ್ 30ರ ಕರೆಂಟ್ ಅಫೇರ್ಸ್ ವಿಡಿಯೋ ಈಗ ಓಪನ್ ಔಟ್ ಆಗ್ತಾ ಇದೆ. ಇದರ PDF ಅನ್ನ ನಾನು ಕಮೆಂಟ್ ಬಾಕ್ಸ್ ನಲ್ಲಿ ಪಿನ್ ಮಾಡಿರ್ತೇನೆ. ಆದಷ್ಟು ಆ PDF ಅನ್ನ ಓದೋ ರೂಢಿನ ಮಾಡ್ಕೊಳ್ಳಿ. ಯಾಕಂದ್ರೆ ಅದರಿಂದ ನಿಮ್ಮ ಕರೆಂಟ್ ಅಫೇರ್ಸ್ ನಾಲೆಜ್ ತುಂಬಾನೇ ಇಂಪ್ರೂವ್ ಆಗುತ್ತೆ. ಆರ್ಥಿಕ ಸಬಲೆ ಹೆಂಡತಿಗೆ ಜೀವನಾಂಶ ನೀಡಬೇಕಿಲ್ಲ. ಹೆಂಡತಿ ಆರ್ಥಿಕವಾಗಿ ಸದೃಢಳಾಗಿದ್ದು ಗಂಡನಿಗಿಂತ ಹೆಚ್ಚು ಸಂಪಾದಿಸುತ್ತಾಳೆ ಮತ್ತು ಮಕ್ಕಳನ್ನು ನೋಡಿಕೊಳ್ಳುವಂತಹ ಯಾವುದೇ ಹೆಚ್ಚುವರಿ ಹೊಣೆಗಾರಿಕೆ ಹೊಂದಿಲ್ಲ ಎಂದಾದರೆ ಪತ್ನಿಯು ತನ್ನ ಗಂಡನಿಂದ ಜೀವನಾಂಶ ಪಡೆಯುವಂತೆ ಆದೇಶಿಸಲಾಗದು ಎಂದು ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ. ಸ್ವಲ್ಪ ನೆನ್ಪಿಟ್ಕೊಳ್ಳಿ ಬೇಕಾಗಬಹುದು. ಹಾಗೆ ನೆಕ್ಸ್ಟ್ ಟಾಪಿಕ್ ಕಡೆ ನಾವು ಹೋಗೋದಾದ್ರೆ ಇವಿಗಳಿಗೆ ರಸ್ತೆ ತೆರಿಗೆ ಮನ್ನಾ. ಇವಿ ಆಟೋ ರಿಕ್ಷಾ ಖರೀದಿಗೆ ಪ್ರೋತ್ಸಾಹಧನ ನೀಡಿದ ದೆಹಲಿ ಸರ್ಕಾರ. ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗೋದು ನೋಡ್ಕೊಳ್ಳಿ. 30 ಲಕ್ಷಕ್ಕಿಂತ ಕಡಿಮೆ ಬೆಲೆ ಇರುವ ಎಲ್ಲ ವಿದ್ಯುತ್ ಚಾಲಿತ ವಾಹನಗಳ ಮೇಲಿನ ರಸ್ತೆ ತೆರಿಗೆ ಹಾಗೂ ನೋಂದಣಿ ಶುಲ್ಕವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಲಾಗುವುದು ಎಂದು ದೆಹಲಿ ಸರ್ಕಾರ ಪ್ರಕಟಿಸಿದೆ. ಇದು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಯಾವ ಸರ್ಕಾರ ಇಂಥದ್ದೊಂದು ಕಾನೂನನ್ನ ಜಾರಿಗೊಳಿಸಿದೆ ಅಂತ. ರಸ್ತೆ ತೆರಿಗೆ ಮತ್ತೆ ನೋಂದಣಿ ಶುಲ್ಕವನ್ನ ರದ್ದುಗೊಳಿಸುತ್ತೆ ಇವಿ ವಾಹನಗಳನ್ನ ಖರೀದಿ ಮಾಡಿದಕ್ಕೆ. ಹಾಗೆ ನೆಕ್ಸ್ಟ್ ಟಾಪಿಕ್ ಕಡೆ ನಾವು ಹೋಗೋದಾದ್ರೆ ಒಲಿಂಪಿಕ್ಸ್. ಭಾರತ ಮಹಿಳಾ ತಂಡಕ್ಕೆ ನೇರ ಅರ್ಹತೆ. ಭಾರತ ಮಹಿಳಾ ಕ್ರಿಕೆಟ್ ತಂಡವು 2028ರ ಲಾಸ್ ಏಂಜಲೀಸ್ ಒಲಿಂಪಿಕ್ ಕೂಟಕ್ಕೆ ನೇರ ಅರ್ಹತೆ ಪಡೆದುಕೊಂಡಿದೆ. ಸ್ವಲ್ಪ ನೆನಪಿಟ್ಕೊಳ್ಳಿ. 2028ರಲ್ಲಿ ಎಲ್ಲಿ ಒಲಿಂಪಿಕ್ಸ್ ಕೂಟ ಆಗುತ್ತೆ ಅನ್ನೋದು ಲಾಸ್ ಏಂಜಲೀಸ್ ನಲ್ಲಿ. ಹಾಗೆ ನಮ್ಮ ಇಂಡಿಯಾದ ಟೀಮ್ ಅದಕ್ಕೆ ವುಮೆನ್ಸ್ ಟೀಮ್ ಅದಕ್ಕೆ ನೇರ ಅರ್ಹತೆಯನ್ನ ಪಡ್ಕೊಂಡಿದೆ. ಹಾಗೆ ನೆಕ್ಸ್ಟ್ ಟಾಪಿಕ್ ಕಡೆ ನಾವು ಹೋಗೋದಾದ್ರೆ SIR ಗಣತಿ ನಮೂನೆ ಭರ್ತಿ ಮಾಡುವುದು ಹೇಗೆ. ಈಗ SIR ಅನ್ನೋದು ಕರ್ನಾಟಕದಲ್ಲೂ ಜಾರಿಗೊಂಡಿದೆ. ಭಾರಿ ಚರ್ಚೆಯ ನಡುವೆಯೂ SIR ಪ್ರಕ್ರಿಯೆ ಕರ್ನಾಟಕದಲ್ಲಿ ಆರಂಭವಾಗಿದೆ. ಮತದಾರರ ಪಟ್ಟಿಯಿಂದ ಹೆಸರು ಕೈಬಿಡದಂತಿರಲು ಮತದಾರರು ಕೆಲವು ಅಗತ್ಯಗಳನ್ನು ಪೂರೈಸಬೇಕಿದೆ. ಗಣತಿ ನಮೂನೆಯನ್ನು ಕಡ್ಡಾಯವಾಗಿ ಭರ್ತಿ ಮಾಡಿಕೊಡಬೇಕು. ನಂತರ ಹಂತದಲ್ಲಿ ಅಗತ್ಯ ದಾಖಲೆಗಳನ್ನು ಒದಗಿಸಬೇಕು. ಮತಗಟ್ಟೆ ಅಧಿಕಾರಿಗಳು BLO ಈ ವಿಷಯದಲ್ಲಿ ಮತದಾರರಿಗೆ ಮಾರ್ಗದರ್ಶನ ನೆರವು ನೀಡಬೇಕು ಎಂದು ಚುನಾವಣಾ ಆಯೋಗ ತಿಳಿಸಿದೆ. ಗಣತಿ ನಮೂನೆ ವಿತರಣೆ, ಭರ್ತಿ ಮಾಡುವುದು ಮತ್ತು ಅವುಗಳ ಸಂಗ್ರಹ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ ಎನ್ನುವುದರ ಮಾಹಿತಿ ಇಲ್ಲಿದೆ. ಇದು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಗಣತಿ ನಮೂನೆ ಹೇಗಿದೆ ಅನ್ನೋದನ್ನ ಸ್ವಲ್ಪ ಅದರಲ್ಲಿ ಯಾವ ಟಾಪಿಕ್ ಅನ್ನ ಅವರು ನೀಡಿದ್ದಾರೆ ಮತ್ತೆ ಯಾವ್ಯಾವುದನ್ನ ನಾವು ಭರ್ತಿ ಮಾಡಬೇಕು ಅನ್ನೋದನ್ನ ಸ್ವಲ್ಪ ನೋಡಿಟ್ಕೊಳ್ಳಿ. ಯಾಕಂದ್ರೆ ಅದನ್ನು ಸಹಿತ ಕೇಳೋ ಚಾನ್ಸ್ ಇದೆ. ಯಾಕಂದ್ರೆ SIR ಅನ್ನೋದು ಈಗ ತುಂಬಾನೇ ಪ್ರಚಲಿತದಲ್ಲಿರುವಂತಹ ಒಂದು ವಿದ್ಯಮಾನವಾಗಿದೆ. ಅದಕ್ಕಾಗಿ ಇಲ್ಲಿ ಅದು ಡೀಟೇಲ್ಸ್ ಅನ್ನ ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾರೆ. ನೀವು ಇಂಟ್ರೆಸ್ಟ್ ಇದ್ದವರು ಆದಷ್ಟು ಈ ಡೀಟೇಲ್ಸ್ ಎಲ್ಲವನ್ನು ನೋಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ನಾನು ನಿಮ್ಮ ರಾಯಲ್ ಹ್ಯಾಕರ್.